ನಿನ್ನ ನಾನು ಹೀರೋ ಮಾಡ್ತೀನಿ. ಸರ್ ತಮಾಷೆ ಮಾಡಬೇಡಿ ಸರ್. 75 ಲಕ್ಷ ನಾನು ಎಲ್ಲಿಂದ ತರಲಿ ಸರ್? ನನ್ನ ಬಿಟ್ಬಿಡಿ ಸರ್. ಅಯ್ಯೋ, ನಿನ್ನ ಹತ್ರ ದುಡ್ಡು ನಾನು ಎಲ್ಲ ಯಾಕೆ ಕೇಳಿದೆ? ನನಗೆ ಬೇಕಾಗಿರೋದು ನಿನ್ನ ಟ್ಯಾಲೆಂಟು, ನಿನ್ನ ಕೆಪಾಸಿಟಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನನ್ನ ಹತ್ರ ಒಬ್ಬ ಪ್ರೊಡ್ಯೂಸರ್ ಇದ್ದಾನೆ, ನಿನಗೆ ಸೂಟ್ ಆಗೋಂಥ ಒಳ್ಳೆ ಕಥೆನೂ ಇದೆ. ನಾನು ಈ ಪಿಕ್ಚರ್ ಮಾಡೇ ಮಾಡ್ತೀನಿ, ನೀನೇ ನನ್ನ ಪಿಕ್ಚರ್ ಹೀರೋ. ಸರ್ ನನ್ನ ಲೈಫ್ ಜೊತೆ ಆಟ ಆಡ್ಬೇಡಿ ಸರ್. ಅಯ್ಯೋ, ಇದು ನಿನ್ನ ಲೈಫ್ ಅಷ್ಟೇ ಅಲ್ಲ ಕಣಯ್ಯ, ನನಗೂ ಲೈಫೇ ಇದು. ಹಗಲು ರಾತ್ರಿ ಕಷ್ಟಪಟ್ಟು ಈ ಸಬ್ಜೆಕ್ಟ್ ಮಾಡಿದ್ದೀನಿ. ಸ್ಟ್ರಗ್ಲಿಂಗ್ ಅಂದ್ರೆ ಏನು ಅಂತ ಗೊತ್ತು, ಹಸುವು ಅಂದ್ರೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನೀ ನನ್ನ ಪಿಕ್ಚರ್ ಹೀರೋ ಅಷ್ಟೇ. ಸರ್ ಕಳಿ ಸರ್. ಒಂದು ಸಣ್ಣ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಸರ್? ನೋಡು, ನಾನು ಮಾಡ್ತಾ ಇರೋದು ಲೋ ಬಜೆಟ್ ಪಿಕ್ಚರ್. ಪ್ರೊಡ್ಯೂಸರ್ ಸಿನಿಮಾ ಮಾಡಕ್ ಮಾತ್ರ ದುಡ್ಡು ಹಾಕ್ತೀನಿ ಅಂತ ಹೇಳ್ತಿದ್ದಾನೆ. ನೀನು ಹೀರೋ ಅಂತ ಅನ್ಬಿಟ್ಟು ನಾಳೆ ದುಡ್ಡು ಗಿಟ್ಟು ಕೇಳೋದು ಅದು ಇದು ಮಾಡ್ಬಾರ್ದಪ್ಪ. ಸರ್ ಭಾವನೆ ಫಸ್ಟ್, ಸಂಭಾವನೆ ನೆಕ್ಸ್ಟ್. ಕ್ಯಾರೆಕ್ಟರ್ ಸರ್ ನಂದು. ಎಲ್ಲಾ ಕ್ಯಾರೆಕ್ಟರ್ಗಳು ಕ್ಯಾರೆಕ್ಟರ್ ಕೇಳ್ಕೊಂಡ್ ಬರೋವಾಗ ಹೀಗೇನಪ್ಪ ಹೇಳೋದು, ಆಮೇಲೆ ಒರಿಜಿನಲ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ನೋಡು, ನಾನು ಸ್ಟ್ರೈಟ್ ಆಗಿ ಹೇಳ್ತಿದ್ದೀನಿ, ಆ ಕ್ಯಾರೆಕ್ಟರ್ ಬೇಕಾಗಿರೋ ಬಟ್ಟೆ ಬರೆ ದುಡ್ಡು ಎಲ್ಲ ನೀನ್ ಅರೇಂಜ್ ಮಾಡ್ಕೋಬೇಕು. ಸಿನಿಮಾ ನಾನ್ ಮಾಡ್ತೀನಿ. ಓಕೆ ಓಕೆ ಸರ್. ನೋಡಿ, ಸೂಪರ್ ಹಿಟ್ ಸಿನಿಮಾ